Hello friends, welcome back to India for IAS case mains answer writing practice session. In this video, there is a day 44 question and answer approach. So the question is discuss the distribution of mulberry and non-mulberry sericulture in Karnataka and its significance for the state's economy and employment. The question is for 15 marks and the word limit is 250 words. ಕ್ವಶನ್ನ ಕನ್ನಡದ ಅವತರಣಿಕೆಯನ್ನು ನೋಡೋದಾದರೆ ಕರ್ನಾಟಕದಲ್ಲಿ ಹಿಪ್ಪು ನೇರಳೆ ಮತ್ತು ಹಿಪ್ಪು ನೇರಳೆ ಅಲ್ಲದ ರೇಷ್ಮೆ ಕೃಷಿಯ ವಿತರಣೆ ಸೊ ಅದು ಯಾವ ರೀತಿ ರಾಜ್ಯದ ಆರ್ಥಿಕತೆಗೆ ಮತ್ತು ಉದ್ಯೋಗಕ್ಕೆ ಯಾವ ರೀತಿಯಾದ ಕೊಡುಗೆಯನ್ನು ನೀಡುತ್ತೆ, ಅದರ ಮಹತ್ವವೇನು ಅಂತ ಕೇಳಿದ್ದಾರೆ. ಈ ಕ್ವಶನ್ ಅಲ್ಲಿ ಎರಡು ಪಾರ್ಟ್ ಇದೆ. ಫಸ್ಟ್ ಪಾರ್ಟ್ ಏನು, ಡಿಸ್ಟ್ರಿಬ್ಯೂಷನ್ ನ ಡಿಸ್ಕಸ್ ಮಾಡಬೇಕು. ಮಲ್ಬರಿ ಅಂಡ್ ನಾನ್ ಮಲ್ಬರಿ ಸೆರಿಕಲ್ಚರ್ ಕರ್ನಾಟಕದಲ್ಲಿ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಸೊ ಅದನ್ನ ಮ್ಯಾಪ್ ತೆಗೆದು ಯಾವ ಡಿಸ್ಟಿಕ್ ಅಲ್ಲಿ ಯಾವ ಸೆರಿಕಲ್ಚರ್ ಇದೆ, ಮಲ್ಬರಿಯಲ್ಲಿದೆ, ನಾನ್ ಮಲ್ಬರಿಯಲ್ಲಿದೆ ಅಂತ ಬರಿಬೇಕಾಗತ್ತೆ. ಸೆಕೆಂಡ್ ಪಾರ್ಟಲ್ಲಿ ಅದನ್ನ ಸಿಗ್ನಿಫಿಕೆನ್ಸ್ ಕೇಳ್ತಾನೆ. ಸಿಗ್ನಿಫಿಕೆನ್ಸ್ ಯಾವ ರೀತಿ ಕೇಳ್ತಿದ್ದಾರೆ ಅಂತಂದರೆ ಸ್ಟೇಟ್ ಎಕನಾಮಿಗೆ ಯಾವ ರೀತಿ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಮತ್ತು ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಈ ಎರಡು ಪಾರ್ಟ್ಗೂ ನಾವು ಆನ್ಸರ್ನ ಬರಿಬೇಕಾಗತ್ತೆ. ಆನ್ಸರ್ ಅಪ್ರೋಚ್ನ ಕನ್ನಡದ ಅವತರಣಿಕೆ ಮೊದಲ ಕೆಲವು ಸ್ಲೈಡ್ಸ್ಗಳಲ್ಲಿದೆ. ಸೊ ಕನ್ನಡದಲ್ಲಿ ಎಕ್ಸಾಮ್ ಬರೀತಕ್ಕಂಥ ಅಭ್ಯರ್ಥಿಗಳು ಈ ಕನ್ನಡದ ಅವತರಣಿಕೆಯ ಆನ್ಸರ್ ಅಪ್ರೋಚ್ನ ನೋಡಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ನಾನು ಇಂಗ್ಲೀಷ್ ಅವತರಣಿಕೆನ ಕನ್ನಡ ಮತ್ತು ಇಂಗ್ಲೀಷ್ ಎರಡೂದರಲ್ಲೂ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. We have to begin our answer with an introduction. ಸೊ ಇಂಟ್ರೊಡಕ್ಷನ್ ಅಲ್ಲಿ ಏನು ಬರಿಬೋದು, ಸೆರಿಕಲ್ಚರ್ ರಿಲೇಟೆಡ್ ಏನಾದರೂ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಬರೆಯೋದ್ರ ಮುಖಾಂತರ, ಕರ್ನಾಟಕ ರಿಲೇಟೆಡ್ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆ ರೀತಿಯಾಗಿ ನಾವು ಬರೆಯೋದ್ರ ಮುಖಾಂತರ ಆನ್ಸರ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇದಕ್ಕೆ ಏನಂತ ಕರಿತೀವಿ, ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್, ಇದು ಇಂಟ್ರೊಡಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಅದನ್ನೇ ನಾವು ಮಾಡಿದ್ದೀವಿ. ಕರ್ನಾಟಕ ಈಸ್ ದಿ leading silk producing state in India, accounting for nearly 70% of the country's silk production. ಸೊ ಇಂಡಿಯಾದಲ್ಲೇ ಸಿಲ್ಕ್ ಪ್ರೊಡಕ್ಷನ್ 70% ಕರ್ನಾಟಕದಲ್ಲಿ ಆಗುತ್ತೆ ಅಂತ ನಾವು ಬರೆಯೋದ್ರ ಮುಖಾಂತರ ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಕ್ವಶನ್ನ ಮೊದಲನೇ ಪಾರ್ಟ್, ದಟ್ ಈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮಲ್ಬರಿ ಸೆರಿಕಲ್ಚರ್ ಇನ್ ಕರ್ನಾಟಕ. ಮಲ್ಬರಿ ಆ್ಯಂಡ್ ನಾನ್ ಮಲ್ಬರಿ ಕರ್ನಾಟಕದಲ್ಲಿ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಮಲ್ಬರಿ ಸಿಲ್ಕ್ ಡಿಸ್ಟ್ರಿಬ್ಯೂಷನ್ ಕರ್ನಾಟಕದಲ್ಲಿ ನೋಡೋದಾದರೆ, ಸೊ ಕರ್ನಾಟಕದ ಯಾವ ಯಾವ ಭಾಗಗಳಲ್ಲಿ ಮಲ್ಬರಿ ಸಿಲ್ಕ್ನ ಪ್ರೊಡ್ಯೂಸ್ ಮಾಡ್ತಾರೆ, ಸೊ ಅದನ್ನು ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಫೀಚರ್ಸ್ನ ನಾವು ನೋಡೋದಾದರೆ ಮಲ್ಬರಿ ಸೆರಿಕಲ್ಚರ್ ಫೀಚರ್ಸ್, ಇದನ್ನು ಕ್ವಶನಲ್ಲಿ ಕೇಳಿಲ್ಲ ಬಟ್ ನಾವು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ಮಲ್ಬರಿ ಸೆರಿಕಲ್ಚರ್ ಫೀಚರ್ಸ್ ಏನಿದೆ, ಇಟ್ ಈಸ್ ಮೇನ್ಲಿ ಪ್ರಾಕ್ಟಿಸ್ಡ್ ಇನ್ ಇರಿಗೇಟೆಡ್ ರೀಜನ್ಸ್. ಸೊ ಇಟ್ ರಿಕ್ವೈರ್ಸ್ ಅ ರೆಗ್ಯುಲರ್ ಮೇಂಟೆನೆನ್ಸ್. ಸೊ ಇಟ್ ಪ್ರೊಡ್ಯೂಸಸ್ ಹೈ ಕ್ವಾಲಿಟಿ ಬೈ ವೋಲ್ಟೈನ್ ಆ್ಯಂಡ್ ಮಲ್ಟಿ ವೋಲ್ಟೈನ್ ಸಿಲ್ಕ್ ಆ್ಯಂಡ್ ಇಟ್ ಈಸ್ ಮೇಜರ್ ಎಂಪ್ಲಾಯ್ಮೆಂಟ್ ಜನರೇಟರ್ ಎಸ್ಪೆಷಲಿ ಇನ್ ರೂರಲ್ ಕರ್ನಾಟಕ. ಸೊ ಅದರ ಕೆಲವೊಂದಿಷ್ಟು ಫೀಚರ್ಸ್ನ ನಾವು ಮೆನ್ಷನ್ ಮಾಡಿದ್ದೀವಿ. ಕ್ವಶನಲ್ಲಿ ಇದನ್ನು ಅವರು ಸ್ಪೆಸಿಫಿಕ್ ಆಗಿ ಕೇಳಿಲ್ಲ ಬಟ್ ನಾವು ಇದನ್ನು ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇರಲಿ ಅಂತ ಇನ್ಕ್ಲೂಡ್ ಮಾಡಿ ಈ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಾವು ವಿ ವಿಲ್ ಲುಕ್ ಇನ್ ಟು ದಿ ಮೇಜರ್ ಮಲ್ಬರಿ ಪ್ರೊಡ್ಯೂಸಿಂಗ್ ಡಿಸ್ಟ್ರಿಕ್ಟ್ಸ್ ಇನ್ ಕರ್ನಾಟಕ. ಸೊ ಮೊದಲನೇದಾಗಿ ಮೈಸೂರು. ಸೊ ಇದನ್ನ ಏನಂತ ಕರಿತೀವಿ ನಾವು, ಸಿಲ್ಕ್ ಸಿಟಿ ಆಫ್ ಇಂಡಿಯಾ ಅಂತಲೂ ಕರಿತೀವಿ. ಇಟ್ ಈಸ್ ಅ ಮೇಜರ್ ಸಿಲ್ಕ್ ಪ್ರೊಡಕ್ಷನ್ ಹಬ್ ಇನ್ ಕರ್ನಾಟಕ. ಎರಡನೇದಾಗಿ ಮಂಡ್ಯ. ಮಂಡ್ಯ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಪ್ರೊಡ್ಯೂಸರ್ ಆಫ್ ಸಿಲ್ಕ್ ಇನ್ ಕರ್ನಾಟಕ. ಥರ್ಡ್ ಒನ್ ಈಸ್ ಬೆಂಗಳೂರು ಅರ್ಬನ್ ಆ್ಯಂಡ್ ರೂರಲ್ ಏರಿಯಾ. ಸೊ ಇದಕ್ಕೆ ಏನಕ್ಕೆ ಫೇಮಸ್ ಅಂದರೆ ಸಿಲ್ಕ್ ರೀಲಿಂಗು, ವೇವಿಂಗು ಮತ್ತು ಟ್ರೇಡಿಂಗಿಗೆ ಫೇಮಸ್ ಆಗಿರುತ್ತೆ. ಫೋರ್ತು ಕೋಲಾರ್. Kolar, it is also famous for high quality bivoltane silk production. So especially Mulberry. So whatever district that we are discussing, these are all Mulberry silk producing districts. ಅದಾದಮೇಲೆ ಫಿಫ್ತು ತುಮಕೂರು ಇದೆ, ಅದಾದಮೇಲೆ ಇದು ಚಿಕ್ಕಬಳ್ಳಾಪುರ ಇದೆ, ಸೆವೆಂತು ಚಾಮರಾಜನಗರ ಇದೆ. ಸೊ ದೀಸ್ ಆರ್ ದ ಮೇಜರ್ ಮಲ್ಬರಿ ಸಿಲ್ಕ್ ಪ್ರೊಡ್ಯೂಸಿಂಗ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ. ಕಮಿಂಗ್ ಟು ದಿ ನಾನ್ ಮಲ್ಬರಿ, ಡಿಸ್ಟ್ರಿಬ್ಯೂಷನ್ ಆಫ್ ನಾನ್ ಮಲ್ಬರಿ ಸೆರಿಕಲ್ಚರ್ ಇನ್ ಕರ್ನಾಟಕ. ಸೊ ಇದನ್ನ ನೋಡೋದಾದ್ರೆ, ನಾನ್ ಮಲ್ಬರಿ ಸಿಲ್ಕ್ ಪ್ರೊಡಕ್ಷನ್ ಇನ್ವಾಲ್ವ್ಸ್ ದಿ ಪ್ರೊಡಕ್ಷನ್ ಆಫ್ ಒನ್ ಎ ಸಿಲ್ಕ್ ಫ್ರಮ್ ವೈಲ್ಡ್ ಸಿಲ್ಕ್ ವಾರ್ಮ್ ಸ್ಪೀಸೀಸ್. ಸೊ ಯಾವ್ದಾವುದು ತಾಸಾರ್ ಅಂತ ಇದೆ, ಏರಿ ಅಂತ ಇದೆ ಆ್ಯಂಡ್ ಮುಗಾ ಸಿಲ್ಕ್ ಇದೆ. ಸೊ ಇವಾಗ ನಾವು ಡಿಸ್ಟ್ರಿಬ್ಯೂಷನ್ನ ನೋಡ್ತಾ ಹೋಗೋಣ. ತಾಸಾರ್ ಸಿಲ್ಕನ್ನು ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡದಲ್ಲಿ ಪ್ರೊಡಕ್ಷನ್ ಮಾಡಲಾಗುತ್ತೆ. ಎರಿ ಸಿಲ್ಕನ್ನು ದಾವಣಗೆರೆ, ಚಿತ್ರದುರ್ಗ, ಬೆಳಗಾವಿ ಆ್ಯಂಡ್ ಬಳ್ಳಾರಿ ಜಿಲ್ಲೆಗಳಲ್ಲಿ ಪ್ರೊಡಕ್ಷನ್ ಮಾಡಲಾಗುತ್ತೆ. ಮುಗಾ ಸಿಲ್ಕ್ನ it has very limited presence in Karnataka. Coming to the key features of non-mulberry sericulture. ಸೊ ಇದನ್ನ ಕ್ವಶನಲ್ಲಿ ಕೇಳಿಲ್ಲ, ಆದರೂ ನಾವು ಡಿಸ್ಕಸ್ ಮಾಡ್ತಿದ್ವಿ. ಸೊ ಇಟ್ ಈಸ್ ಎಕೋ ಫ್ರೆಂಡ್ಲಿ ಪ್ರೊಸೆಸ್, ಎಸ್ಪೆಷಲಿ ಎರಿ ಸಿಲ್ಕ್ ಪ್ರೊಡಕ್ಷನ್. ಇಟ್ಸ್ ಅಬೌಟ್ ದಿ ಟ್ರೈಬಲ್ ಆ್ಯಂಡ್ ರೂರಲ್ ಕಮ್ಯುನಿಟೀಸ್. ಇಟ್ ಈಸ್ ಲೆಸ್ ಇಂಟೆನ್ಸಿವ್ ಬಟ್ ಹ್ಯಾಸ್ ಹೈ ಪೊಟೆನ್ಷಿಯಲ್ ಫಾರ್ ಎಕ್ಸ್ಪೆನ್ಷನ್ ಆ್ಯಂಡ್ ಸಸ್ಟೈನಬಲ್ ಪ್ರಾಕ್ಟೀಸ್ ಆಸ್ ಇಟ್ ಡಸ್ ನಾಟ್ ರಿಕ್ವೈರ್ ಲಾರ್ಜ್ ಸ್ಕೇಲ್ ಫಾರ್ಮಿಂಗ್. ಸೊ ದೀಸ್ ಆರ್ ದ ಫ್ಯೂ ಫೀಚರ್ಸ್ ಆಫ್ ದಿ non-mulberry sericulture. ಇನ್ನು we have to address the second part of the question, that is significance of sericulture in Karnataka, both economic significance and employment significance. Economic significance na nododadre, it is the major contributor to the state economy, one of the major contributor. So it nearly contributes the 50% of India's silk yarn production and it generates about 15,000 crore annually. So it generates the employment
for more than 10 lakh people directly and indirectly who are involved in the sericulture, including farmers, reelers, and weavers. This sericulture is to boost the rural economy. It provides income security to small and marginal farmers, and it has also export potential. It has also provided export potential to the Karnataka silk industry, and it earns foreign exchange reserves, forex, for Karnataka state economy. Coming to the social significance of sericulture, sericulture is mainly woman centric industry, so it provides employment to women, so it is helps in women empowerment, and over 60% of the workers involved in the sericulture are women, and it provides livelihood for tribal communities, especially non-mulberry sericulture, and it supports the tribal population in forested areas. So now coming to the government support and initiatives with respect to sericulture. So Karnataka State Sericulture Department is there. So it provides subsidy, training, and infrastructure support to the sericulture. There is a Silk Samagra Yojana. So this was launched by Central Silk Board. So it is why it is launched. It is launched to promote sericulture in Karnataka. Then there is a research and development institutions with respect to sericulture in Karnataka. So like CSB Bengaluru, that is Central Silk Board Bengaluru, and Karnataka Silk Industries Corporation. They work to improve the silk quality in Karnataka through research and development. Then there is a Buy Voltan Silk promotion. So this encourages high quality silk production, reducing dependence on China for raw silk. So ಇಂಡಿಯಾ ಏನು ಮಾಡ್ತಿದೆ, ರಾ ಸಿಲ್ಕ್ನ ಚೀನಾದಿಂದ ಇಂಪೋರ್ಟ್ ಮಾಡ್ಕೋತಾ ಇದೆ. ಸೊ ಅದನ್ನ ರೆಡ್ಯೂಸ್ ಮಾಡಲಿಕ್ಕೆ ಬೈ ವೋಲ್ಟೇನ್ ಸಿಲ್ಕ್ ಪ್ರಮೋಷನ್ ನಡೀತಾ ಇದೆ. ಇನ್ನು ಕರ್ನಾಟಕದ ಸೆರಿಕಲ್ಚರ್ ಇಂಡಸ್ಟ್ರಿ ಚಾಲೆಂಜಸ್ ನೋಡೋದಾದರೆ, ಫ್ಲಕ್ಚುಯೇಷನ್ಸ್ ಇನ್ ಸಿಲ್ಕ್ ಪ್ರೈಸಸ್. ಸಿಲ್ಕ್ ಪ್ರೈಸ್ ಅಂದರೆ ಏನಾಗ್ತಿದೆ, ಯಾವಾಗಲೂ ಫ್ಲಕ್ಚುಯೇಷನ್ಸ್ ಆಗ್ತಿರುತ್ತೆ. ಸೊ ಇದರಿಂದ ಏನಾಗುತ್ತೆ, ಫಾರ್ಮರ್ ಇನ್ಕಮ್ ಅಫೆಕ್ಟ್ ಆಗುತ್ತೆ, ಅವ್ರ ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ. ಪ್ರಾಫಿಟಬಿಲಿಟಿ ಕಡಿಮೆ ಆದರೆ ಏನು ಮಾಡ್ತಾರೆ ಫಾರ್ಮರ್ಸು, ದೇ ವಿಲ್ ನಾಟ್ ಎಂಗೇಜ್ ಇನ್ ಸೆರಿಕಲ್ಚರ್. ದೆನ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಪೆಸ್ಟ್ ಅಟ್ಯಾಕ್. So the climate change and increasing pest attack, they affect the mulberry growth and silkworm rearing. ಸೊ ಮಲ್ಬರಿ ಗ್ರೋತ್ಗೆ ಪೆಸ್ಟ್ ಅಟ್ಯಾಕ್ ಆಗ್ತಾ ಹೋದ್ರೆ ಏನಾಗುತ್ತೆ, ಸಿಲ್ಕ್ ಕುಕ್ಕೂನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಇದರಿಂದ ಸಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ದೆನ್ ದ ಥರ್ಡ್ ಚಾಲೆಂಜ್ ಇಸ್ ಕಾಂಪಿಟೇಷನ್ ಫ್ರಮ್ ಚೈನೀಸ್ ಸಿಲ್ಕ್. ಚೈನೀಸ್ ಸಿಲ್ಕ್ ತುಂಬ ಚೀಪ್ ಆಗಿರೋದ್ರಿಂದ ಈ ಚೀಪ್ ಚೈನೀಸ್ ರಾ ಸಿಲ್ಕ್ನ ಇಂಪೋರ್ಟ್ ಮಾಡ್ಕೋತಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ, ಕರ್ನಾಟಕದ ಸಿಲ್ಕ್ ಇಂಡಸ್ಟ್ರಿಗೆ ಹೊಡೆತ ಬೀಳ್ತಾ ಇದೆ. ದೆನ್ ದ ಫೋರ್ತ್ ಪಾಯಿಂಟ್ ಈಸ್ ಹೈ ಪ್ರೊಡಕ್ಷನ್ ಕಾಸ್ಟ್. ಸೆರಿಕಲ್ಚರ್ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿ ಆಗಿರೋದ್ರಿಂದ ವೇಜಸ್ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ, sericulture, it has become one of the high capital expenditure agricultural activities in Karnataka. Then fifth point is limited awareness and adaptation of technology. Slower modernization in non-mulberry sericulture ಇಂದ ಏನಾಗ್ತಾ ಇದೆ, ಸೊ ಇದರಿಂದ ಏನಾಗ್ತಾ ಇದೆ, ನಾನ್ ಮಲ್ಬರಿ ಸೆರಿಕಲ್ಚರ್ನ ನಾವು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕಾಗ್ತಿಲ್ಲ, ಲಿಮಿಟೆಡ್ ಸ್ಕೇಲಲ್ಲಿ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದೀವಿ. ಸೊ ಆಫ್ಟರ್ ರೈಟಿಂಗ್ ಆಲ್ ದೀಸ್ ಪಾಯಿಂಟ್ಸ್ ವಿ ಹ್ಯಾವ್ ಟು ರೈಟ್ ದಿ ಕನ್ಕ್ಲೂಷನ್. ಇನ್ ದ ಕನ್ಕ್ಲೂಷನ್ ಏನು ಬರೀಬೇಕು, ಸೆರಿಕಲ್ಚರ್ ಪ್ರಮೋಷನ್ಗೆ, ಅದರ ಗ್ರೋತ್ಗೆ ಗೌರ್ಮೆಂಟ್ ಏನೆಲ್ಲ, ಅಲ್ಲಿರ್ತಕ್ಕಂಥ ಚಾಲೆಂಜಸ್ನ ಅಡ್ರೆಸ್ ಮಾಡಲಿಕ್ಕೆ ಗೌರ್ಮೆಂಟ್ ಏನೆಲ್ಲ ಮೆಸರ್ಸ್ ತೊಗೋಬೋದು ಅನ್ನೋದನ್ನು ನಾವು ಸಮರೈಸ್ಡ್ ಆಗಿ ಬರೆಯೋದ್ರ ಮುಖಾಂತರ ಆನ್ಸರ್ನ ಕನ್ಕ್ಲೂಡ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿ ವಿಲ್ ಮೀಟ್ ಅಗೇನ್ ಇನ್ ಡೇ 45 ಕ್ವೆಶನ್ ಆ್ಯಂಡ್ ಆನ್ಸರ್ ಅಪ್ರೋಚ್ ಡಿಸ್ಕಷನ್. ಟಿಲ್ ದೆನ್, ಹ್ಯಾಪಿ ಆನ್ಸರ್ ರೈಟಿಂಗ್.